ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. सत्य भाव में कोपವೇನೆ ನನ್ನಲ್ಲಿ. ಸೊ ಬನ್ನಿ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡೋಣ. ಇವತ್ತು ಏನೇನೆಲ್ಲ ಆಯಿತು ಅಂತ ನಾನು ಈ ವಿಡಿಯೋದಲ್ಲಿ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ. ಸೊ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಇನ್ನು ಇವತ್ತು ಆ್ಯಸ್ ಯೂಸಲ್ ನಾನು ಬೆಳಗ್ಗೆಯಿಂದನೇ ಆಲ್ಮೋಸ್ಟ್ ವ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಇವತ್ತು ಕೂಡ ಹಾಗೆಯೇ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಗ್ಗೆ ಎದ್ದು ಒಂದಷ್ಟೊತ್ತು ಆಚೆಗಡೆ ಎಲ್ಲ ನೋಡ್ಕೊಂಡು ನಿಂತಿದ್ದೆ. ಅದೆಲ್ಲ ಆದಮೇಲೆ ನಾನಿಲ್ಲಿ ಒಂದು ಲೋಟ ಬೀಟ್ರೂಟ್ ಜ್ಯೂಸ್ನ ಕುಡಿತಾ ಇದ್ದೀನಿ. ಸೊ ನಾನೇನು ಮಾಡಿದ್ದೆ, ಬೀಟ್ರೂಟು ಮೇಲ್ಗಡೆ ಸಿಪ್ಪೆನೆಲ್ಲ ಫೀಲ್ ಮಾಡಿಕೊಂಡು ಅದನ್ನು ಗ್ರೈಂಡ್ನ ಮಾಡಿ ಅದರಿಂದ ನಾನು ಐಸ್ ಕ್ಯೂಬ್ನ ಮಾಡ್ಕೊಂಡಿದ್ದೆ. ಇನ್ಸ್ಟೆಂಟಾಗಿ ಕುಡಿಬೇಕು ಅಂದಾಗ ನಾನು ಈ ರೀತಿ ಮಾಡ್ಕೊಳ್ತೀನಿ. ಇದೇ ರೀತಿ ABC ಜ್ಯೂಸ್ನು ಕೂಡ ಮಾಡ್ಕೊಳ್ಬೋದು. ಆ್ಯಪಲ್ಲು, ಬೀಟ್ರೂಟು, ಕ್ಯಾರೆಟು ಎಲ್ಲನೂ ಕೂಡ ಹಾಕೊಂಡು ಗ್ರೈಂಡ್ ಮಾಡಿಕೊಂಡು ಮಾಡ್ಕೊಳ್ಬೋದು. ನಾನಿಲ್ಲಿ ಬರೀ ಒಂದೇ ಒಂದು ಬೀಟ್ರೂಟ್ನ ಹಾಕೊಂಡು ಮಾಡ್ಕೊಂಡಿದ್ದೆ. ಸೊ ತುಂಬಾ ಒಳ್ಳೆಯದು ಹೆಲ್ತ್ಗೆ, ಹಾಗೆ ಸ್ಕಿನ್ಗಂತೂ ಇನ್ನೂ ಒಳ್ಳೆಯದು. ಸೊ ನಾನಿನ್ನೂ ಒಂದು ಲೋಟ ಬೀಟ್ರೂಟ್ ಜ್ಯೂಸ್ನ ಕುಡಿದು ನೆಕ್ಸ್ಟು ಅಡುಗೆ ಮಾಡೋಣ ಅಂತೇಳಿ ಇಲ್ಲಿ ಬಂದೆ. ಪಡ್ಡು ಮಾಡೋಕ್ಕೆ ಅಂತೇಳಿ ರೆಡಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ನಮ್ಮ ಮನೇಲಿ ಮಜ್ಜಿಗೆನ ಸಿಲ್ಬೋದು ಈ ರೀತಿ ಕೋಲಲ್ಲಿ ಮಜ್ಜಿಗೆನ ಸಿಲುಪ್ತೀವಿ. ಸೊ ನಾಟಿ ಹಸು ಕರು ಹಾಕಿತ್ತು, ನಾಟಿ ಮಜ್ಜಿಗೆದು ಇದು. ಸೊ ಡೈಲಿ ನಮ್ಮ ಅತ್ತೆ ಸಿಲುಪ್ತಾರೆ. ಈ ರೀತಿ ಸಿಲ್ಕೊಂಡು ಸ್ವಲ್ಪ ಬೆಣ್ಣೆ ಬರುತ್ತೆ, ಅದನ್ನು ತೆಗೆದಿಟ್ಕೊಂಡು ತುಪ್ಪನ ಮಾಡ್ಕೊಳ್ತೀವಿ. ಸೊ ಇನ್ನು ಅದೆಲ್ಲ ಆಗಿದೆ. ನಾನಿಲ್ಲಿ ಪಡ್ಡು ಮಾಡೋಕ್ಕೆ ಕ್ಯಾರೆಟ್ನೆಲ್ಲ ತುರಿದಿಟ್ಕೊಂಡಿದ್ನಲ್ಲ, ಅದನ್ನು ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಅಂತೇಳಿ ಮಾಡ್ಕೊಳ್ತಾ ಇದ್ದೀನಿ. ಒಂದು ಕಡಾಯಿಗೆ 2-3 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ, ಸಾಸಿವೆ, ಕಡಲೆಬೇಳೆ, ಉದ್ದಿನಬೇಳೆ, ಹಾಗೆಯೇ ಕರಿಬೇವಿನ ಸೊಪ್ಪು, ಕಟ್ ಮಾಡ್ಕೊಂಡಿರುವಂಥ ಈರುಳ್ಳಿ, ಹಸಿಮೆಣಸಿನಕಾಯಿ ಎಲ್ಲನೂ ಕೂಡ ಹಾಕೊಂಡು ಈರುಳ್ಳಿ ಎಲ್ಲ ಫ್ರೈ ಆಗೋ ತನಕ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಬೇಕು. ಅದೆಲ್ಲ ಆದಮೇಲೆ ನಾನು ಇಲ್ಲಿ ಒಂದು 2-3 ದೊಡ್ಡ ಕ್ಯಾರೆಟ್ನ ತುರಿದಿಟ್ಕೊಂಡಿದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಾಗೆಯೇ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಕ್ಲೀನಾಗಿ ಫ್ರೈ ಮಾಡಿಕೊಂಡ್ರೆ ಪಡ್ಡುಗೆ ಮಿಕ್ಸರ್ ಮಾಡೋಕ್ಕೆ ರೆಡಿ ಆಗಿಬಿಡುತ್ತೆ. ಪ್ಲೇನ್ ಪಡ್ಡುಗಿಂತ ಈ ರೀತಿ ವೆಜಿಟೇಬಲ್ಸ್ನ ಹಾಕೊಂಡು ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ. ಅದರಲ್ಲೂ ಕ್ಯಾರೆಟು ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಈ ರೀತಿ ಹೆಲ್ತ್ಗೂ ಒಳ್ಳೇದಾಗುವಂಗೆ, ಹಾಗೆಯೇ ಟೇಸ್ಟಿಯಾಗಿ ಕಲರ್ಫುಲ್ ಆಗೋವಂಗೆ ಬೆಳಗ್ಗೆ ಬ್ರೇಕ್ಫಾಸ್ಟ್ನ ಮಾಡಿಕೊಂಡ್ರೆ ನಮಗೂ ಕೂಡ ಒಳ್ಳೆಯದು. ಹಾಗೆಯೇ ಕೂಡ ತಿನ್ನಬೇಕು ಅಂತ ಅನಿಸುತ್ತೆ. ನೋಡಿ ಇಲ್ಲಿ ಬೆಣ್ಣೆ ಬಂದಿದೆ, ನಮ್ಮ ಅತ್ತೆ ಸಿಲ್ಬಿದ್ದಾರೆ ಇಲ್ಲಿ. ಸೊ ಸ್ವಲ್ಪನೇ ಬರೋದು, ಯಾಕಂದರೆ ನಾಟಿ ಹಸಿಂದಲ್ವಾ. ಸೊ ಇಷ್ಟಿಷ್ಟು ಬರುತ್ತೆ ಸಾಕು. ಅದನ್ನು ಡೈಲಿ ಇಟ್ಕೊಂಡ್ರೆ ಇಷ್ಟಾಗಿದೆ ಇನ್ನು ಸ್ಟೋರೇಜು. ಅದನ್ನು ತುಪ್ಪ ಮಾಡ್ಕೊಳ್ಬೇಕು, ಇನ್ನೊಂದು ಸ್ವಲ್ಪ ಆಗಲಿ ಅಂತ ಹೇಳ್ಬಿಟ್ಟು ಸುಮ್ಮನಿದ್ದೀವಿ. ಸೊ ಬೆಣ್ಣೆ ಬಂತು. ಇನ್ನು ನಾನು ಹಳೆ ವಿಡಿಯೋದಲ್ಲಿ ಹೇಳಿದ್ದೆ, ಹಿಂದಿನ ವಿಡಿಯೋದಲ್ಲಿ ಸೆಟ್ ದೋಸೆ ಮತ್ತು ಬದನೆಕಾಯಿ ಪಲ್ಯನೂ ಕೂಡ ಮಾಡ್ಕೊಂಡಿದ್ದೆ. ಸೊ ಅದು ಕೂಡ ತುಂಬಾ ಟೇಸ್ಟಿಯಾಗಿತ್ತು. ನೀವೆಲ್ಲ ವಿಡಿಯೋ ನೋಡಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಅದೇ ಮಿಕ್ಸ್ಚರ್ ಸ್ವಲ್ಪ ಎತ್ತಿ ನಾನು ಫ್ರಿಜ್ಗೆ ಇಟ್ಕೊಂಡಿದ್ದೆ. ಸೊ ಈ ರೀತಿ ಮಾಡ್ಕೊಳ್ತೀನಿ. ನಾನು ಏನಾದರೂ ಇಡ್ಲಿ ದೋಸೆ ಮಾಡಬೇಕು ಅಂದಾಗ ಸ್ವಲ್ಪ ಜಾಸ್ತಿನೇ ನೆನೆ ಹಾಕ್ಬಿಟ್ಟು ಈ ರೀತಿ ಎತ್ತಿ ಇಟ್ಕೊಂಡಿರ್ತೀನಿ. ನೆಕ್ಸ್ಟ್ ಡೇ ಅದೇ ಬ್ರೇಕ್ಫಾಸ್ಟ್ ಏನು ಮಾಡೋದು ಅಂತ ಯೋಚನೆ ಮಾಡೋ ಟೆನ್ಷನ್ ಇರಲ್ಲ. ಸೊ ಆರಾಮಾಗಿ ಮಾಡ್ಕೊಳ್ಬೋದು. ಅದಕ್ಕೆ ನಾನು ಇವಾಗ ಕ್ಲೀನಾಗಿ ಫ್ರೈ ಮಾಡ್ಕೊಂಡಿದ್ದು ಅಂತ ಕ್ಯಾರೆಟ್ ಮಿಕ್ಸ್ಚರ್ನೆಲ್ಲ ಹಾಕೊಂಡು ದೋಸೆ ಹಿಟ್ಟಿಗೆಲ್ಲ ಹೊಂದ್ಕೊಳ್ಳೋ ಹಾಗೆ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಸ್ವಲ್ಪನೂ ಗಂಟಿಲ್ದೇ ಇರೋಂಗೆ ಈ ರೀತಿ ಮಿಕ್ಸ್ ಮಾಡ್ಕೊಂಡಿದ್ದಾದಮೇಲೆ ನಾನು ಇಲ್ಲಿ ಒಂದು ಪಡ್ಡು ಮಾಡುವಂಥ ಫ್ಯಾನ್ನ ತಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಆಯಿಲ್ನ ಹಾಕ್ಕೊಂಡು ಕ್ಲೀನಾಗಿ ಎಲ್ಲನೂ ಕೂಡ ಸ್ಪ್ರೆಡ್ನ ಮಾಡಿಕೊಂಡು ನಾವು ಮಿಕ್ಸರ್ ಮಾಡಿಟ್ಕೊಂಡಿರುವಂಥ ಪಡ್ಡು ಮಿಶ್ರಣನ ಇದಕ್ಕೆ ಒಂದು ಸ್ವಲ್ಪನೇ ಹಾಕ್ಕೊಂಡು ಬಿಟ್ಕೊಳ್ಬೇಕು. ಸೊ ತುಂಬಾ ಚೆನ್ನಾಗಿರುತ್ತೆ. ಇಡ್ಲಿ ಮಾಡೋಕ್ಕೆ ಅಷ್ಟೊಂದು ಪಾತ್ರೆ ಎಲ್ಲ ತೊಳಿಬೇಕು ಅಂದವರು ಈ ರೀತಿ ಪಡ್ಡುನು ಕೂಡ ಮಾಡ್ಕೊಳ್ಬೋದು. ಇಡ್ಲಿ ಆದರೆ ಫುಲ್ಲು ಪ್ಲೇನ್ ಆಗಿರುತ್ತೆ. ಬಟ್ ಇದಕ್ಕೆ ನಾವು ಕ್ಯಾರೆಟ್ ಇದೆಲ್ಲ ಹಾಕೊಂಡಿರೋದ್ರಿಂದ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ, ಹಾಗೆ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು. ಸೊ ಅದಕ್ಕೆ ನಾನು ಕೂಡ ಬೇಗನೂ ಕೂಡ ಆಗಿಬಿಡುತ್ತೆ, ಜಾಸ್ತಿ ಬೇಯಬೇಕು ಅನ್ನೋ ಟೆನ್ಷನ್ನೇ ಇರಲ್ಲ. ಸೊ ಒಂದು 5 ನಿಮಿಷ ಈ ರೀತಿ ಲೋ ಟು ಮೀಡಿಯಮ್ ಫ್ಲೇಮಲ್ಲಿ ಈ ರೀತಿ ಬೇಯಿಸ್ಕೊಂಡ್ರೆ ಒಂದು ಸೈಡ್ ಕರೆಕ್ಟಾಗಿ ಬೆಂದಿರುತ್ತೆ. ಅದನ್ನು ನಾವು ಟರ್ನ ಮಾಡ್ಕೊಂಡು 2 ಸೈಡು ಕ್ಲೀನಾಗಿ ಬೇಯಿಸ್ಕೊಳ್ಬೇಕು. ನೋಡಿ ಎಷ್ಟು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಥರ ಬಂದಿದೆ. ಈ ರೀತಿ ಬಂದಾಗ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ. ಸೊ ಕ್ಯಾರೆಟ್ನ ಅದನ್ನ ಫ್ರೈ ಮಾಡಿದೆ ಅದೇ ರೀತಿ ಡೈರೆಕ್ಟಾಗಿ ಹಾಕಿದ್ರೆ ಇಲ್ಲಿ ಕ್ಲೀನಾಗಿ ಬೇಯಲ್ಲ, ಹಸಿ ಸ್ಮೆಲ್ ಬರುತ್ತೆ. ಅದಕ್ಕೆ ನಾವೇನು ಮಾಡಬೇಕು, ಕ್ಲೀನಾಗಿ ಎಲ್ಲನೂ ಫ್ರೈ ಮಾಡ್ಕೊಂಡು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿರುತ್ತೆ. ಹಾಗೆಯೇ ಕಲರು ಅಷ್ಟೇ, ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಇವಾಗ 2 ಸೈಡು ಕೂಡ ಕ್ಲೀನಾಗಿ ಈ ರೀತಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಕ್ಕೆ ಮಾಡಿಕೊಂಡು ಅದನ್ನು ಒಂದು 5 ನಿಮಿಷ ಬೇಯಿಸ್ಕೊಂಡ್ರೆ ಸೊ ಸಖತ್ ಟೇಸ್ಟಿಯಾಗಿರುವಂಥ ಪಡ್ಡು ರೆಡಿ ಆಗುತ್ತೆ. ಇದ್ರ ಜೊತೆಗೆ ನಾನು ಕಾಂಬಿನೇಷನ್ ಆಗಿ ಕಡಲೆಕಾಯಿ ಚಟ್ನಿನ ಮಾಡ್ಕೊಂಡಿದ್ದೆ. ಸೊ ಟೇಸ್ಟ್ ಅಂತೂ ತುಂಬಾ ಚೆನ್ನಾಗಿತ್ತು. ನೋಡಿ ಎರಡು ಸೈಡು ಕ್ಲೀನಾಗಿ ಬೆಂದ್ಕೊಂಡಿದೆ. ಇವಾಗ ಇದನ್ನು ತೆಗೆದಿಟ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ, ಕ್ರಿಸ್ಪಿಯಾಗೂ ಬಂದಿದೆ, ಹಾಗೆಯೇ ಸಾಫ್ಟಾಗೂ ಇದೆ. ಸೊ ತುಂಬಾ ಚೆನ್ನಾಗಿತ್ತು ಟೇಸ್ಟ್. ಇವಾಗ ನೋಡಿ ಒಳಗಡೆನೂ ಕೂಡ ನಾವು ಆಲ್ರೆಡಿ ಕ್ಯಾರೆಟ್ನ ಫ್ರೈ ಮಾಡ್ಕೊಳ್ಳೋದ್ರಿಂದ ಇನ್ನು ಜಾಸ್ತಿ ಬೇಯಿಸ್ಬೇಕು ಅನ್ನೋ ಅವಶ್ಯಕತೆ ಇರಲ್ಲ. ಇವಾಗ ಕಡಲೆಕಾಯಿ ಚಟ್ನಿನೂ ಕೂಡ ರೆಡಿ ಆಗಿದೆ. ಸೊ ಬನ್ನಿ ಇವಾಗ ಟಿಫನ್ ಹಾಕೊಂಡು ತಿನ್ನೋಣ. ತುಂಬಾನೇ ಟೇಸ್ಟಿಯಾಗಿರುತ್ತೆ.
ಸೊ ಏನಾದರೂ ಸ್ಕೂಲ್ಗೆ ಟಿಫನ್ ಬಾಕ್ಸ್ಗೆಲ್ಲ ಬೇಕು ಅಂದಾಗ ದೋಸೆ ಬ್ಯಾಟರ್ ಮಿಕ್ಕಿದಿಂದಾಗ ಈ ರೀತಿ ಮಾಡ್ಕೊಳ್ಳಿ. ತುಂಬಾನೇ ಚೆನ್ನಾಗಿರುತ್ತೆ. ಹಾಗೇನೆ ಮಕ್ಳುಗಳ ಬಾಕ್ಸ್ಗೂ ಅಷ್ಟೇ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ. ಹಾಗೇನೆ ಬೇಗನೂ ಕೂಡ ತಿಂತಾರೆ ಅವರುನು. ಸೊ ನೋಡಿ ಟಿಫನ್ ಕೂಡ ರೆಡಿ ಆಯ್ತು. ಇನ್ನು ಇದೆಲ್ಲ ಆಗಿದೆ. ನಾನು ಕೂಡ ರೆಡಿ ಆದೆ. ಎಲ್ಲಿಗೆ ಅಂದ್ರೆ ನಾನು ಮೊನ್ನೆ ವಿಡಿಯೋದಲ್ಲಿ ಹೇಳಿದೆ ಕಬ್ಬಾಳ್ ಜಾತ್ರೆಗೆ ಹೋಗೋದ್ ದಿನಾನೇ ಒಬ್ರದ್ದು ಮದ್ವೆ ಇತ್ತು, ಶಿವ ರಿಲೇಷನ್ ಅವ್ರದ್ದು ಅಂತ. ಅವ್ರ ಮದ್ವೆಗೆ ಹೋಗಿದ್ದಿದ್ ವಿಡಿಯೋನ ಕೂಡ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಇವತ್ತು ಅವ್ರದ್ದೇ ನೆರವಿ ಇತ್ತು. ಕಬ್ಬಾಳಲ್ಲಿ ಮಾಡಂಗಿರ್ಲಿಲ್ವಲ್ಲ ಒಂದ್ ವಾರ. ಸೊ ಅದಕ್ಕೆ ಅವರು ಭಾನುವಾರ ಇಟ್ಕೊಂಡಿದ್ರು. ಸೊ ನಾನು ಶಿವ ಇಬ್ರು ಕೂಡ ಹೋಗ್ತಾ ಇದ್ದೀವಿ ನೆರವಿಗೆ. ಬನ್ನಿ ನಿಮಗೂ ಕೂಡ ಕರ್ಕೊಂಡು ಹೋಗ್ತೀನಿ ಕಬ್ಬಾಳ್ಗೆ. ಸಿಕ್ಕಾಪಟ್ಟೆ ಜನ ಇದ್ರು ಭಾನುವಾರ ಅಂತೂ. ಇವ್ರು ಹಂಗೋ ನಿಯರೇ ಮಾಡ್ಕೊಂಡಿದ್ರು, ಒಳಗಡೆ ಹೋಗಿರ್ಲಿಲ್ಲ. ಇನ್ನು ಫುಲ್ ಒಳಗಡೆ ಹೋಗಿದ್ರೆ ಇನ್ನೂ ಫುಲ್ ಜನ ಇದ್ರು. ಎಷ್ಟು ಜನ ಇದ್ರು ಅಂತ ಅಂದ್ರೆ ಫೋನ್ಗಳೇ ಕನೆಕ್ಟ್ ಆಗ್ತಾ ಇರ್ಲಿಲ್ಲ. ನೆಟ್ವರ್ಕ್ ಅಷ್ಟು ಬ್ಯುಸಿ ಇರ್ತಿತ್ತು, ಅಷ್ಟು ಜನ ಇದ್ರು. ಸೊ ನಾವೊಂದಷ್ಟೊತ್ತು ಕುಂತಿದ್ದು ನೆಕ್ಸ್ಟ್ ಊಟಕ್ಕೆ ಹೋದ್ವಿ. ಊಟನೂ ತುಂಬಾನೇ ಚೆನ್ನಾಗಿತ್ತು. ನಮ್ ಗೌಡ್ರ ಸ್ಟೈಲ್ ಬೀಗ್ರೂಟ ಅಂದ್ರೆ ಕಮ್ಮಿನ, ತುಂಬಾನೇ ಚೆನ್ನಾಗಿರುತ್ತೆ. ಎಷ್ಟೊಂದು ವೆರೈಟೀಸ್, ಅದ್ರಲ್ಲೂ ಮುದ್ದೆ ಮಟನ್ ಸಾಂಬಾರ್ ಅಂತ ಸಖತ್ತಾಗಿರುತ್ತೆ. ಬಟ್ ಇವಾಗ ಬಿಸ್ಲಿರೋದ್ರಿಂದ ಎಷ್ಟೇ ಸಖತ್ತಾಗಿದ್ರು ಊಟನೇ ಮಾಡ್ಸಲ್ಲ. ಸೊ ಅಷ್ಟು ಬಿಸಿಲು ಇತ್ತು, ಸಿಕ್ಕಾಪಟ್ಟೆ ಸೆಕೆ. ಸೊ ಏನೇ ಆದ್ರೂ ಬಿಡ್ತೀವ, ಒಂದ್ ಸ್ವಲ್ಪ ಬ್ಯಾಟಿಂಗ್ ಮಾಡ್ಕೊಂಡೇ ಬಂದ್ವಿ. ಇನ್ನು ಆಚೆ ಬಂದಿದ್ದೆ ಐಸ್ ಕ್ರೀಮ್ ಮತ್ತೆ ಬೀಡಾನ ಕೊಡ್ತಿದ್ರು. ಈ ಬಿಸಿಲಲ್ಲಿ ಏನ್ ತಿಂತೀವ ಇಲ್ವೋ ಐಸ್ ಕ್ರೀಮ್ ಅಂತೂ ಇದ್ದಂಗೆ ಇರಬೇಕು. ಯಪ್ಪ ಅಷ್ಟು ಬಿಸಿಲು ಅಲ್ವಾ ಈಗಂತೂ. ಸೊ ನಾವೂನು ಕೂಡ ಐಸ್ ಕ್ರೀಮು ಬೀಡ ಎಲ್ಲ ತಿನ್ಕೊಂಡು ಹಾಗೇನೆ ಬರ್ತಾ ಪಿಂಕಿನೂ ಕೂಡ ಸಿಕ್ಕಿದ್ಲು. ಸೊ ಅವ್ರು ಇರೋದು ದಾಳಿಂಬದಲ್ಲೇನೆ, ಆಂದವೇ ಅಲ್ಲೇ ಸಿಕ್ಕಿದ್ಲು. ಅವಳಂಗು ಮನೆಗೆ ಬನ್ನಿ ಅಂತ ಸಿಕ್ಕಾಪಟ್ಟೆ ಹಿಂಸೆ ಮಾಡಿದ್ಲು. ಬಟ್ ನಾವು ಸಾತ್ನೂರ್ಗೆ ಹೋಗ್ಬೇಕಿತ್ತು, ಬಿಸಿಲು ಬೇರೆ ಜಾಸ್ತಿ. ಶಿವು ಅಲ್ಲಿಂದ ಬಂದು ಬೇರೆ ಏನೋ ಕೆಲಸ ಇದೆ ಅಂತ ಹೇಳಿದ್ರು. ಸೊ ಅದಕ್ಕೆ ಇನ್ನೇನು ಅಲ್ಲೇ ಒಡ್ಡಾಡ್ತಿರ್ತೀವಲ್ಲ, ನೆಕ್ಸ್ಟ್ ಟೈಮ್ ಯಾವಾಗಾದ್ರೂ ಸಿಗೋಣ ಅಂತ ಹೇಳಿ ಹಂಗೆ ಒಂದಷ್ಟೊತ್ತು ಅವಳೆ ಬಂದ್ಲು ರೋಡ್ ಹತ್ರ. ಅಲ್ಲೇ ಒಂದಷ್ಟೊತ್ತು 5 ನಿಮಿಷ ಒಂದು ಮಾತಾಡ್ಕೊಂಡು ಕುಂತಿದ್ವಿ. ಸೊ ಇನ್ನು ಅದೆಲ್ಲ ಮುಗಿಸ್ಕೊಂಡು ಸಾತ್ನೂರ್ಗೆ ಹೋಗಿ ಅಲ್ಲೂ ಸ್ವಲ್ಪ ಕೆಲಸ ಇತ್ತು, ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದು ಫುಲ್ ಬಿಸಿಲಲ್ಲಿ ಒಡ್ಡಾಡಕ್ಕೆ ಆಗಲ್ಲ. ಇವಾಗಂತ ಮನೆಯಿಂದ ಆಚೆ ಹೆಂಗ್ ಹೋಗೋದು ಅನ್ಸುತ್ತೆ. ಸೊ ಬಂದು ಒಂದ್ ಸ್ವಲ್ಪ ರೆಸ್ಟ್ನ ಮಾಡ್ತಿದ್ದೆ. ಅದೆಲ್ಲ ಆದ್ಮೇಲೆ ಸಂಜೆ ಮೇಲೆ ನೋಡಿ ಹಲಸಿನ ಹಣ್ಣು ಇತ್ತು ಅಂತೇಳಿ ಇಲ್ಲಿ ಅಮ್ಮ ಕಟ್ ಮಾಡ್ತಿದ್ದಾರೆ. ಎಷ್ಟು ಇವಾಗಂತೂ ಇದು ಸೀಸನ್ ಅಲ್ವಾ, ಸೀಸನ್ ಫ್ರೂಟ್ಸ್ಗಳಂತೂ ತಿನ್ನಲೇಬೇಕು. ಸೊ ತುಂಬಾನೇ ಚೆನ್ನಾಗಿತ್ತು. ಅದನ್ನೇ ಅಮ್ಮ ಇಲ್ಲಿ ಕಟ್ ಮಾಡಿ ಕೊಡ್ತಾ ಇದ್ದಾರೆ. ಸೊ ನಾವು ಕುಂತ್ಕೊಂಡು ತಿನ್ನೋದಷ್ಟೇ. ನೋಡಿ ಎಷ್ಟು ಚೆನ್ನಾಗಿದೆ. ತೊಳೆಗಳು ನೋಡಿ ಎಷ್ಟೆಷ್ಟು ದಪ್ಪಕ್ಕೆ ಎಷ್ಟು ಚೆನ್ನಾಗಿದೆ. ಸೊ ತುಂಬಾನೇ ಚೆನ್ನಾಗಿದೆ. ಅದ್ರಲ್ಲಿ ಈ ಬಿಸಿಲಲ್ಲೇನು ಎಷ್ಟು ಲಿಮಿಟ್ ಆಗಿ ತಿನ್ಬೇಕು, ಜಾಸ್ತಿ ತಿಂದ್ರು ಸುಮ್ಮನೆ ಎಡವಟ್ಟು ಅಷ್ಟೇನೆ. ಬಟ್ ಟೇಸ್ಟ್ ಅಂತೂ ಸಖತ್ತಾಗಿತ್ತು. ಇತ್ತಾಗೆ ಸ್ವೀಟು ಅಲ್ಲ, ಇತ್ತಾಗೆ ಸ್ವೀಟ್ ಜಾಸ್ತಿನೂ ಅಲ್ಲ ಸ್ವೀಟ್ ಕಮ್ಮಿನೂ ಅಲ್ಲ, ಹಂಗಿತ್ತು. ಇನ್ನು ಅದೆಲ್ಲ ಆಗಿದೆ. ನಾನಿಲ್ಲಿ ಅಡುಗೆ ಮಾಡೋಣ ಅಂತೇಳಿ ರೆಡಿನ ಮಾಡ್ಕೊಳ್ತಾ ಇದ್ದೀನಿ. ಸೊ ಇವತ್ತು ಕೂಡ ನಮ್ಮ ಮನೇಲಿ ಕೀರೆ ಸೊಪ್ಪು. ಸೊ ಇಷ್ಟಿನ ತನಕ ಏನೇ ಮಾಡಿದ್ರು ಬೆಳಗ್ಗೆಯಿಂದ ಸಂಜೆ ತನಕ ಬ್ರೇಕ್ಫಾಸ್ಟ್ಗೆಲ್ಲ ಅವರೆಕಾಳು. ಇವಾಗ ನೆಕ್ಸ್ಟ್ ಕೀರೆ ಸೊಪ್ಪು. ಏನ್ ಮಾಡಿದ್ರು ಬೆಳಗ್ಗೆ ಏನು ಸಂಜೆ ಮಧ್ಯಾಹ್ನ ಏನು ಸಂಜೆ ಏನು ಕೀರೆ ಸೊಪ್ಪನ್ನೇ ಬೆಸ್ಟ್ ಅಲ್ವಾ. ನಾವೇ ಬೆಳೆದಿರುವಂತ ಸೊಪ್ಪು ಆಗ್ಲಿ ಕಾಳಾಗ್ಲಿ ನಾವೇ ಊಟ ಮಾಡ್ಕೊಂಡು ತಿನ್ನೋದು. ಸುಮ್ಮನೆ ಆಚೆಗಡೆ ಔಷಧಿ ಹಾಕಿರ್ತಾರೆ, ಅದು ಇದು ಕೆಮಿಕಲ್ ಎಲ್ಲ ಮಿಕ್ಸ್ ಮಾಡಿರ್ತಾರೆ. ಅದ್ರ ಬದಲು ನಮ್ಮ ಮನೇಲೇನೆ ನಾವೇ ಬೆಳೆಯುವಂತ ಬೆಳೆಗಳೇನೋ ತರಕಾರಿಗಳನ್ನಾಗ್ಲಿ ಸೊಪ್ಪುಗಳನ್ನಾಗ್ಲಿ ತಿನ್ನೋದು ತುಂಬಾನೇ ಒಳ್ಳೇದು. ಸೊ ನಾನು ಕೂಡ ಕೀರೆ ಸೊಪ್ಪು ಹಾಗೇನೆ ಅಲಸಂದಿ ಕಾಳನ್ನ ಹಾಕೊಂಡು ಉಪ್ಪು ಸಾಂಬಾರನ್ನ ಮಾಡ್ಕೊಂಡಿದ್ದೆ. ಇನ್ನು ಅದೆಲ್ಲ ಆದ್ಮೇಲೆ ಊಟ ಮಾಡ್ಕೊಂಡು ನನ್ನ ಮನೆ ಪಕ್ಕದಲ್ಲಿ ಸೋನುದು ನಾಳೆ ಸೀಮಂತ. ಸೊ ಅದಕ್ಕೆ ಅವಳು ಮೆಹಂದಿ ಹಾಕೊಡು ಅಂತ ಅಂದ್ಲು. ನಾನೇನು ಅಷ್ಟೊಂದು ಮೆಹಂದಿ ಆರ್ಟಿಸ್ಟ್ ಅಂತೂ ಅಲ್ಲ. ಸೊ ನನ್ಗೆ ಬರೋದು ಇಲ್ಲ. ಸೊ ಮೊಬೈಲ್ ನೋಡ್ಕೊಂಡು ಹೆಂಗೆಂಗೋ ಸ್ವಲ್ಪ ಬಿಡ್ತೀನಿ ಅಷ್ಟೇ. ಹೆಂಗೋ ಒಂದು ಬಿಟ್ಕೊಡಕ್ಕ ಅಂದಿದ್ಲು. ಸರಿ ಅಂತೇಳಿ ಹೋಗಿ ನಾನು ಕೂಡ ಮೆಹಂದಿ ಬಿಟ್ಟಿರೋಣ ಅಂತೇಳಿ ಬಿಡಿಸ್ತಾ ಇದ್ದೀನಿ. ನಾಳೆ ಇವಳ್ದು ಸೀಮಂತ. ಸೊ ಭಾನುವಾರದ ಬ್ಲಾಗ್ ಇದು. ಭಾನುವಾರ ಅಲ್ಲಿಂದ ಕಬ್ಬಾಳಿಂದ ಎಲ್ಲ ಬಂದು ಮನೇಲೆಲ್ಲ ಅಡುಗೆ ಮಾಡಿ ನೆಕ್ಸ್ಟು ಇವಳಿಗೆ ಬಂದು ಮೆಹಂದಿ ಹಾಕೊಡೋಣ ಅಂತೇಳಿ ಇಲ್ಲಿ ಹಾಕೊಡ್ತಾ ಇದ್ದೀನಿ. ಸೊ ಇನ್ನೊಂದು ವರ್ಷ ನಾವು ಸೋನು ಮುಖ ನೋಡಲ್ಲ. ತುಂಬಾನೇ ಮಿಸ್ ಮಾಡ್ಕೊಳ್ತೀನಿ. ಈ ವಿಡಿಯೋ ನೀನು ನೋಡ್ತಿದ್ರೆ ಹೇಳ್ತಾ ಇದ್ದೀನಿ ಸೋನು, ಮಿಸ್ ಯು. ಸೊ ಇನ್ನು ಅದೆಲ್ಲ ಆದ್ಮೇಲೆ ಇಲ್ಲೇ ಕಾವ್ಯಕ್ಕೆ ಲಕ್ಷ್ಮಿ ಅಕ್ಕ ಎಲ್ಲರೂ ಕೂಡ ಹೂವು ಕಟ್ಕೊಂಡು ಕುಂತಿದ್ದಾರೆ. ನಾಳೆಗೆಲ್ಲ ಹೂವು ಬೇಕಲ್ಲ ಅಂತೇಳಿ. ಸೊ ಹಿಂಗೆ ಅಲ್ವಾ, ಮನೇಲಿ ಏನಾದರೂ ಒಂದು ಫಂಕ್ಷನ್ ಆದರೆ ಎಲ್ಲರಿಗೂ ಒಂದೊಂದು ಕೆಲಸ. ಹಾಗೆ ಸಡಗರ ಎಲ್ಲರೂ ಮೀಟ್ ಆಗಿರ್ತೀವಿ. ಸೊ ತುಂಬಾನೇ ಚೆನ್ನಾಗಿರುತ್ತೆ. ಎಲ್ಲನೂ ಕೂಡ ಮಾತಾಡ್ಕೊಂಡು ನಾವು ಹಂಗೇನೆ ಮೆಹಂದಿ ಎಲ್ಲ ಬಿಡಿಸ್ಕೊಂಡು ಮಾತಾಡ್ಕೊಂಡು ನಾನು ಮನೆಗೆ ಬಂದಾಗೆ 12:30 ಆಗಿತ್ತು. ಸೊ ಇನ್ನು ನಮ್ಮ ಸೋನು ನೋಡಿ ಆಲ್ರೆಡಿ ದೇವ್ರ ಮನೆಗೆಲ್ಲ ಫುಲ್ಲು ರೆಡಿ ಮಾಡಿ ಬಿಟ್ಬಿಟ್ಟಿದ್ದಾಳೆ. ಸೊ ಇನ್ನು ಅವಳು ನಾಳೆ ಪೂಜೆ ಮಾಡ್ಕೊಂಡು ನಾಳೆ ಹೊರಡ್ತಾ ಇರೋದಷ್ಟೇನೆ. ಇವನೇ ವಿಡಿಯೋ ಮಾಡ್ಕೊಡ್ತಿದ್ದ, ಅದಕ್ಕೆ ಬಾರೋ ತೋರಿಸ್ತೀನಿ ಅಂತ ಓಡೋಗ್ತಿದ್ದಾಳೆ. ಇವನು ಅವಳ ತಂಗಿ ಅಂದ್ರೆ ಇವರಿಬ್ರು ಕಾವ್ಯಕ್ಕನ ಮಕ್ಕಳು. ಸೊ ಅವಳನ್ನ ಮೆಹಂದಿ ತೋರಿಸಂದ್ರೆ ಓಡ್ತಾ ಇದ್ಲು. ನೋಡಿ ಫೈನಲಿ ಈ ರೀತಿ ಬಿಡಿಸಿದ್ದೀನಿ. ಹೆಂಗೋ ಸುಮಾರಾಗಿ ಬಿಡಿಸ್ತೀನಿ. ನಿಜವಾಗ್ಲೂ ನನಗೆ ಮೆಹಂದಿ ಇಷ್ಟು ಕೂಡ ಬಿಡ್ಸಕ್ ಬರಲ್ಲ. ಸೊ ಏನೋ ಒಂದು ಈ ಕಡೆ ಬಾಯ್ ಆ ಕಡೆ ಗರ್ಲ್ ಅಂತ ಮಾಮ್ ಟು ಬಿ ಹಾಗೇನೆ ಬೇಬಿ ಶವರ್ ಕಮಿಂಗ್ ಸೋನ್ ಅಂತ ಎಲ್ಲ ಬರ್ದು ಏನೋ ಒಂಥರ ಫಿಲ್ಮ್ ಮಾಡಿದ್ದೀನಿ. ಸೋನು ತುಂಬಾನೇ ಖುಷಿ ಪಟ್ಲು ಚೆನ್ನಾಗೈತೆ ಅಕ್ಕ ಅಂತ. ಸೊ ನಿಮ್ಗೆಲ್ಲ ಹೇಗೆ ಅನಿಸ್ತಾವ ನೋಡಿ. ಪೋಸ್ ಕೊಡಿ ಅಂದ್ರೆ ದೇವ್ರ ತರ ಕೊಡ್ತಿದ್ದಾಳೆ. ಅಯ್ಯೋ ಆಮೇಲೆ ಹಿಂಗೆ ಇಟ್ಕೊಂಡ್ಲು.
ನಿಮಗೆಲ್ಲ ಹೇಗೆ ಅನ್ನಿಸ್ತು, ಸುಮಾರಾಗಿ ಬಿಟ್ಟಿದ್ದೀನ ಮೆಹಂದಿನ ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಏನು ಅಷ್ಟೊಂದು ಚೆನ್ನಾಗಿ ಬಿಟ್ಟಿಲ್ಲ, ಬಟ್ ನನ್ಗೆ ಸಿಕ್ಕಾಬಿಟ್ಟೆ ಇಷ್ಟ ಆಯಿತು. ಫಸ್ಟ್ ಟೈಮ್ ನಾನು ಈ ರೀತಿ ಬಿಡಿಸಿರೋದು ಅವಳಿಗೆ. ಸೊ ಇನ್ನು ಅವಳು ಮೆಹಂದಿ ಎಲ್ಲ ಬಿಡಿಸಿ ನಾನು ಮನೆಗೆ ಬರೋಷ್ಟರಲ್ಲಿ 12:15 ಆಯಿತು. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೊಂದು ವ್ಲಾಗಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಬಾಯ್, ಥ್ಯಾಂಕ್ ಯು ಸೋ ಮಚ್. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.